ಕಾಸಿದ್ರೆ ಜೀವನ ಇದು ದುಬಾರಿ ದುನಿಯಾ ಎಂದ ಜನ. ಚಿನ್ನ ಆಯ್ತು, ಇಂಧನ ಆಯ್ತು, ಈಗ ಅಕ್ಕಿ ಸರದಿ. ಬೆಂಗಳೂರಿನಲ್ಲಿ ಪ್ರತಿ ಕೆಜಿಗೆ 8 ರಿಂದ 10 ರೂಪಾಯಿ ಹೆಚ್ಚಳ. ಪ್ರತಿ ಕೆಜಿಗೆ ಚಿನ್ನದ ರೇಟ್ ಜಾಸ್ತಿ ಆಯ್ತು, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯ್ತು. ಈಗ ಪ್ರತಿದಿನ ಬಳಸೋ ಅಕ್ಕಿ ದರ ಹೆಚ್ಚು. ಅಕ್ಕಿ ರಫ್ತಿನಿಂದ ಸ್ಥಳೀಯ ಮಾರುಕಟ್ಟೆಯಲ್ಲಿ ಅಕ್ಕಿ ಕೊರತೆ ಕೂಡ ಆಗ್ತಾ ಇದೆ. ಸೋನಾ ಸ್ಟೀಮ್ ಅಕ್ಕಿ ಪ್ರತಿ ಕೆಜಿಗೆ 43 ರಿಂದ 48 ರೂಪಾಯಿಗೆ ಏರಿಕೆ. ಸೋನಾ ರಾ ಅಕ್ಕಿ ಪ್ರತಿ ಕೆಜಿಗೆ 52 ರಿಂದ 57 ರೂಪಾಯಿಗೆ ಹೆಚ್ಚಳ. ಯಾವ ಅಕ್ಕಿಗೆ ಎಷ್ಟು ರೇಟ್ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಸೋನಾ ಮಸೂರಿ ಸ್ಟೀಮ್ 69 ಇತ್ತು, ಈಗ 78. ಕಳೆದ ವಾರ 69, ಈ ವಾರ 78. ಸೋನಾ ಮಸೂರಿ ಸ್ಟೀಮ್ ಅಕ್ಕಿ ನೀವು ಬಳಸ್ತಾ ಇದ್ರೆ ಇನ್ಮೇಲೆ ಕೆಜಿಗೆ 5 ರೂಪಾಯಿ, 5 ರೂಪಾಯಿಯಿಂದ 8 ರೂಪಾಯಿ ಹೆಚ್ಚಿಗೆ ಎತ್ತಿಟ್ಕೊಳ್ಬೇಕು. ಕೆಲವು ಅಕ್ಕಿಗಳು 10 ರೂಪಾಯಿವರೆಗೆ ಅಕ್ಕಿಯ ತಳಿಯ ಮೇಲೆ ವ್ಯತ್ಯಾಸ ಆಗ್ತಾ ಇದೆ. ಸೋನಾ ಮಸೂರಿ ರಾ ರೈಸ್ ಕಳೆದ ವಾರ ಇದ್ದಿದ್ದು 58 ರೂಪಾಯಿ, ಇವತ್ತು 65 ರೂಪಾಯಿ. ಕೋಲಂ ರಾ ರೈಸ್ 69 ರೂಪಾಯಿ ಇದ್ದಿದ್ದು 80 ರೂಪಾಯಿ ಆಗಿದೆ, 11 ರೂಪಾಯಿ ಏರಿಕೆ. ಕೋಲಂ ರಾ ರೈಸ್ 69 ಇದ್ದಿದ್ದು ಈಗ 80 ರೂಪಾಯಿ. ಪ್ರತಿಯೊಂದು ತಳಿಯ ಅಕ್ಕಿ ದರದಲ್ಲೂ ಭಾರಿ ಏರಿಕೆಯಾಗಿದೆ. ಇನ್ಮೇಲೆ ತಿಂಗಳಿಗೆ ಒಂದು ಬಜೆಟ್ ಇಡ್ತಿರಲ್ಲ, ಆ ಬಜೆಟ್ನ ಇನ್ನೊಂದು ಚೂರು ಎಕ್ಸ್ಟೆಂಡ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆಯಾದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸೋನಾ ಮಸೂರಿ ಸ್ಟೀಮ್ ನೋಡಿ, ಕಳೆದ ವಾರದಿಂದ ಈ ವಾರಕ್ಕೆ 9 ರೂಪಾಯಿ ಏರಿಕೆಯಾಗಿದೆ. RNR ಸ್ಟೀಮ್ 66 ರೂಪಾಯಿ ಇದ್ದಿದ್ದು 76 ರೂಪಾಯಿ ಆಗಿದೆ, 10 ರೂಪಾಯಿ ಜಾಸ್ತಿ ಆಗಿದೆ. ಸೋನಾ ಮಸೂರಿ ರಾ ರೈಸ್ 58 ಇದ್ದಿದ್ದು 65, 7 ರೂಪಾಯಿ ಜಾಸ್ತಿ. ಕೋಲಂ ರಾ ರೈಸ್ ಹೈಯೆಸ್ಟ್ 11 ರೂಪಾಯಿ ಏರಿಕೆ. ಕಳೆದ ವಾರಕ್ಕಿಂತ ಈ ವಾರ 11 ರೂಪಾಯಿ ಜಾಸ್ತಿ ಆಗಿದೆ. ರೇಷನ್ಗೆ ಅಂತ ಬಡ್ಜೆಟ್ ತೆಗೆದಿಟ್ಕೊಳ್ತಾ ಇದ್ರಲ್ಲ, ಇನ್ಮೇಲೆ ಆ ಬಡ್ಜೆಟ್ ಇನ್ನೊಂಚೂರು ಜಾಸ್ತಿ ಇಟ್ಕೊಳ್ಬೇಕು. ಒಂದು ಕಡೆ ಹಾಲ್ ರೇಟ್ ಜಾಸ್ತಿ ಆಗಿದೆ, ಈಗ ಅಕ್ಕಿ ರೇಟು, ಪೆಟ್ರೋಲು, ಡೀಸೆಲ್ಲು. ಇದು ಭಾರಿ ದುಬಾರಿ ದುನಿಯಾ, ಬದುಕೋದು ಹೇಗೆ ಅಂತ ಜನಸಾಮಾನ್ಯ ಕೇಳ್ತಾ ಇದ್ದಾನೆ. ಈಗಾಗಲೇ ದಿನನಿತ್ಯ ಬಳಕೆಯ ವಸ್ತುಗಳ ದರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂಥದ್ದು. ಈ ಮಧ್ಯೆ ಈಗ ಕಾಸ್ಟ್ಲಿ ದುನಿಯಾ ಅನ್ನೋದಕ್ಕೆ ಮತ್ತೊಂದು ದರ ಏರಿಕೆಯಾಗಿದೆ. ಅದರಲ್ಲಿ ಪ್ರಮುಖವಾಗಿ ಅಕ್ಕಿಯ ದರ ಏರಿಕೆಯಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಗ್ರೇನ್ಸ್ ಮರ್ಚೆಂಟ್ ಅಸೋಸಿಯೇಷನ್ನ ಮೆಂಬರ್ ಆಗಿರುವಂತಹ ಮಧು ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಸರ್, ಈಗ ಅಕ್ಕಿಯ ದರ ಕೂಡ ಏರಿಕೆಯಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇವತ್ತು ಎಷ್ಟು ಅಕ್ಕಿಯ ದರ ಏರಿಕೆಯಾಗಿದೆ ಅಂದರೆ ಇವತ್ತು ಅಥವಾ ನಿನ್ನೆ ಅಥವಾ ಮೊನ್ನೆ ಅಂತ ಅಂದ್ಕೊಳ್ಳಿ, ಯಾವತ್ತು ಏರಿಕೆ ಆಯಿತು, ಎಷ್ಟು ರೂಪಾಯಿ ಏರಿಕೆ ಆಯಿತು? ಸರ್, ಆಗಲೇ ಒಂದು 15 ದಿವಸದಿಂದನೇ ಏರಿಕೆ ಆಗಿಬಿಟ್ಟಿದೆ. ಸೋನಾ ಸ್ಟೀಮ್ ಎಲ್ಲ ಬಂದ್ಬಿಟ್ಟು 7 ರಿಂದ 8 ರೂಪಾಯಿ ಜಾಸ್ತಿ ಆಗಿದೆ ಕೆಜಿಗೆ. ಸೋನಾ ರಾ ರೈಸ್ ಎಲ್ಲ 8 ರಿಂದ 10 ರೂಪಾಯಿ ಕೆಜಿಗೆ ಜಾಸ್ತಿ ಆಗಿದೆ ಆಲ್ರೆಡಿ. ಇನ್ನೂ ಜಾಸ್ತಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ನು ಇದೆ. ಇನ್ನು ಹೆಂಗೆ ತಡ್ಕೋಬೇಕು ಏನು ಎತ್ತ ಅನ್ನೋದು ನೋಡಬೇಕು ಸರ್. ಜನಕ್ಕೆ ಇದ್ರ ಮೇಲೆ ಬಿಟ್ಟಿದ್ದಷ್ಟೇ. ಯಾವ ರೀಸನ್ನಿಂದ ಈ ರೀತಿ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಸರ್, ಒಂದು 2 ಮಂತ್ಸಿಂದ ಎಕ್ಸ್ಪೋರ್ಟು ಕೊಟ್ಟಿದ್ದಾರೆ. ಲಕ್ಷಾಂತರ ಚೀಲ ಎಕ್ಸ್ಪೋರ್ಟ್ ಹೋಗಿದೆ, ಔಟ್ ಆಫ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಹೋಗಿದೆ. ಇನ್ನೊಂದೇನೆಂದರೆ ಈ ಬಿಸಿಲಿಗೆ ಪ್ಯಾಡಿಲಿ ನಮಗೆ ಮಾಯ್ಶ್ಚರ್ ಇಲ್ದಲೇ ಜಾಸ್ತಿ ಪ್ರಾಬ್ಲಮ್ ಆಗ್ತಾಯಿದೆ. ಅದೂ ಅಷ್ಟೇ, ವೆದರಿಂದ ನಮಗೆ ತೊಂದರೆ ಆಗಿದೆ. ಭತ್ತ ಬಂದಿದೆ, ಬಟ್ ನಮ್ಗೆ ಅಂದ್ಕೊಂಡಷ್ಟು ಕ್ವಾಲಿಟಿ ಬರ್ತಾಯಿಲ್ಲ ಭತ್ತದಲ್ಲಿ. ಅದೊಂದು ಬೇರೆ ಮೇಜರ್ ರೀಸನ್ ಇದೆ. ಎಲ್ಲ ಸ್ಟೇಟಲ್ಲೂ ಮತ್ತು ಬೆಂಬಲ ಬೆಲೆ ಬೇರೆ ಇರುತ್ತೆ, ಅದಕ್ಕಿಂತ ಕಡಿಮೆ ರೈತರು ಕೊಡಂಗೂ ಇಲ್ಲ. ಅವ್ರಿಗೂ ಅನಾನುಕೂಲ ಮಾಡಬಾರ್ದು ನಾವು. ಎಕ್ಸ್ಪೋರ್ಟು ಮೇಜರ್ ಪ್ರಾಬ್ಲಮ್ ಆಯಿತು ಸರ್. 2 ಮಂತ್ಸಿಂದ ಕೊಟ್ಟಿದ್ದು ಅದೊಂದೇ ಮೇಜರ್ ಪ್ರಾಬ್ಲಮ್ ಆಗಿದ್ದು. ಮತ್ತಿನ್ನು ನಮಗೆ ನೆಕ್ಸ್ಟ್ ಬೆಳೆ ಬಂದ್ಬಿಟ್ಟು ನಮ್ಮ ಕರ್ನಾಟಕದ್ದು ದಾವಣಗೆರೆ ಸೈಡ್ದು ಬರುತ್ತೆ. ಈಗ ಜೂನಲ್ಲಿ ಸ್ವಲ್ಪ ಲಿಮಿಟಾಗಿ ಬರುತ್ತೆ. ಮೇಜರ್ ಅಂದರೆ ಇನ್ನು ನವಂಬರ್ಗೆ, ಅಲ್ಲಿವರೆಗೂ ತಡಿಬೇಕು. ತಮಿಳ್ನಾಡು, ಆಂಧ್ರ ಎಲ್ಲ ಸ್ಟೇಟವರು ನೋಡ್ತಾರೆ ಎಕ್ಸ್ಪೋರ್ಟು ಅಂದಮೇಲೆ. ನಾವೊಬ್ಬರೇ ಅಲ್ಲ, ಎಲ್ಲ ಸ್ಟೇಟವರು ಹೆಂಗೆ ಮಾಡ್ತಾರೆ ಮುಂದಕ್ಕೆ ನೋಡಬೇಕು ಸರ್. ಎಕ್ಸ್ಪೋರ್ಟ್ ಕೊಡಬಾರ್ದು ಅಂತ ನನಗೆ ತೊಂದರೆ ಆಗುತ್ತೆ ಅಂತ. ಇವಾಗ ಕೊಟ್ಟರೆ ನವೆಂಬರ್ವರೆಗೂ ಕಷ್ಟ ಆಗುತ್ತೆ ಅಂತ ನೀವು ಹೇಳ್ತಾ ಇರೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ಅದು ಸ್ಟಾಕ್ ಇದೆ ಅಂತ ಅನಿಸ್ತಾ ಇದೆಯಾ ಹೇಗೆ? ಸರ್, ಸ್ವಲ್ಪ ಮಟ್ಟಿಗೆ ಸ್ಟಾಕ್ ಇದೆ ಅಂದರೆ ಮಿಲ್ಗಳಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತಾರೆ ಸರ್ ಅಷ್ಟೇ.
ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತಾರೆ ಅಷ್ಟೇ. ಇನ್ನೊಂದೇನು ಅಂದರೆ ಸ್ಟಾಕ್ ಇಲ್ದಂಗೂ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಮಿಲ್ಲರ್ಸ್ ಎಲ್ಲ ಬಡ್ಡಿ ತೊಗೊಂಡು ಓಡಿ ಕಟ್ಕೊಂಡು ಎಲ್ಲ ಮಾಡ್ತಾ ಇರ್ತಾರೆ. ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತಾರೆ. ಕ್ವಾಲಿಟಿ ಪ್ಯಾಡಿ ಬರ್ತಾ ಇಲ್ವಲ್ಲ, ಈ ಸತಿ ಸ್ಟಾಕ್ ಇಟ್ಟಿದ್ದು ಕಡಿಮೆ ಆಗೋಯ್ತು. ಸ್ಟಾಕ್ ಇದ್ದಿದ್ದನ್ನೆಲ್ಲ ಎಕ್ಸ್ಪೋರ್ಟ್ ಕೊಟ್ಬಿಟ್ರಲ್ಲ, ಅದು ಅವ್ರು ಊಹೆಗೆ ಬರಲಿಲ್ಲ ಎಕ್ಸ್ಪೋರ್ಟ್ ಇಷ್ಟು ಜೋರಾಗಿ ಹೋಗುತ್ತೆ, ಇಷ್ಟೊಂದು ಹೋಗುತ್ತೆ ಅಂತ. ಸೊ ಅದರಿಂದ ಮೇಜರ್ ಹೊಡ್ತಾ ಬಿದ್ದಿದೆ ಅಷ್ಟೇ. ಸೋನಾ ಸ್ಟೀಮು, ಸೋನಾ ರಾ ರೈಸೇ ಮೇಜರ್ ಹೊಡ್ತಾ. ಜನಸಾಮಾನ್ಯ ನಮ್ಮ ಕರ್ನಾಟಕದಲ್ಲಿ ಯಾವ್ದು ಯೂಸ್ ಮಾಡ್ತಾರೋ ಅದಕ್ಕೆ ಹೊಡ್ತಾ ಬಿದ್ದಿದೆ. ಇನ್ನು ಎಷ್ಟಾಗುತ್ತೆ ಅಂತ ಅನ್ಸುತ್ತೆ? ಈಗ ಎಷ್ಟು ಆಗ್ಬೋದು, ಈಗ ನೆಕ್ಸ್ಟ್ ಆಗುವಂಥದ್ದು ಎಷ್ಟಾಗುತ್ತೆ ಅಂತ ಅನ್ಸುತ್ತೆ ಸರ್? ಮತ್ತೆ ಇವಾಗ ಡೀಸೆಲ್ಲು ಪೆಟ್ರೋಲ್ ಬೇರೆ ರೇಟ್ ಜಾಸ್ತಿ ಆಗಿದೆ, ಅದರಿಂದನೂ ನಿಮಗೆ ಇನ್ನೊಂದು 2-3 ರೂಪಾಯಿ ಮತ್ತೆ ಹೋಗ್ಬೋದು ಅಂತ ನಮ್ಮ ಅನಿಸಿಕೆ ಇದೆ ಸರ್. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಂತ ಅಂದರೆ ಸಾರಿಗೆ ವೆಚ್ಚ ಜಾಸ್ತಿ ಆಗುತ್ತೆ, ಅನಿವಾರ್ಯತೆಯಿಂದ ಎಲ್ಲ ಐಟಮ್ಗಳ ದರನೂ ಕೂಡ ಜಾಸ್ತಿ ಆಗೇ ಆಗುತ್ತೆ. ಹಾಗಾದರೆ ಬಡವರಿಗಂತೂ ಒಂದು ಸ್ವಲ್ಪ ಮಟ್ಟಿಗೆ ಹೊಡ್ತಾ ಬೀಳೋದು ಖಂಡಿತ ಅಂತ ಹೇಳ್ತೀರಾ? 100% ಹೊಡ್ತಾ ಬಿದ್ದೇ ಬೀಳುತ್ತೆ ಸರ್. ಯಾವಾಗ 5 ವರ್ಷಕ್ಕೊಂದ್ಸತಿ 10 ವರ್ಷಕ್ಕೊಂದ್ಸತಿ ಆಗೇ ಆಗುತ್ತೆ. ಇದೇನೋ ರಿಸಿಷನ್ ಪೀರಿಯಡು ಅಂತಾರೆ, ಮತ್ತು ವಾರ್ದು ಇಂಪ್ಯಾಕ್ಟ್ ಇವಾಗ ಬೀಳ್ತಾ ಇದೆ ಅಂತಾರೆ ನಮ್ಮ ಕಂಟ್ರಿ ಮೇಲೆ. ಇನ್ನು ಆಗಲೇಬೇಕಲ್ವ ಸರ್, ಇನ್ನು ಬೇರೆ ವಿಧಿನೇ ಇಲ್ಲ, ಅನುಭವಿಸ್ಲೇಬೇಕು ಜನಗಳು. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಪ್ರಜ್ವಲ್ ನಿಟ್ಟೂರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.